ಸಂತೆಗೆ ಹೋದ್ಮೇಲೆ ಖಾರ ಪುರಿ ಬೋಂಡ ತೊಗೊಂಡು ಬರದೇ ಇರೋಕ್ಕಾಗುತ್ತಾ? ಸೊ ಸಂತೆಗೆ ಅಂತ ಹೋದ್ಮೇಲೆ ಖಾರ ಪುರಿ ಬೋಂಡ ಜಿಲೇಬಿ ಇದನ್ನೆಲ್ಲ ತೊಗೊಂಬಂದರೆ ಮಕ್ಕಳಿಗೂ ಖುಷಿ, ಮನೇಲಿರೋರ್ಗೂ ಖುಷಿ. ಸೊ ಸಂತೆಗೆ ಅಂತ ಹೋದ್ಮೇಲೆ ಇದು ಮೇಯ್ನ್ ಖಾರ ಪುರಿ ಬೋಂಡ ತರೋದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಎಲ್ಲ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಸಂತೆ ಕಡೆ ಹೊರಟಿದ್ದೀವಿ. ತುಂಬ ದಿನ ಆಯಿತು ಸಂತೆಗೆ ಹೋಗಿ. ಸೊ ಅಪರೂಪಕ್ಕೆ ನಮ್ಮ ಚಿಕ್ಕ ಹಳ್ಳಿಯ ಸಂತೆ ಕಡೆ ಹೊರಟಿದ್ದೀವಿ. ನಮ್ಮ ಹಳ್ಳಿ ಸಂತೆ ಹೇಗಿದೆ ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನೋಡಿ, ಇದೇ ನಮ್ಮ ಊರಿನ ಸಂತೆ. ತುಂಬ ಚಿಕ್ಕದಾಗಿದೆ, ಹಳ್ಳಿ ಸಂತೆ ಅಲ್ವಾ? ಸೊ ಹಾಗಾಗಿ ಚಿಕ್ಕದಾಗಿದೆ ಸಂತೆ. ಬನ್ನಿ ನೋಡೋಣ, ಸಂತೆ ಒಳಗಡೆ ಹೋಗೋಣ, ತರಕಾರಿಗಳನ್ನೆಲ್ಲ ತೊಗೊಂಡು ಬರೋಣ. ಬನ್ನಿ ಹೋಗೋಣ. 4 kg 20 ಕೊಡ್ರಿ, ಒಂದು 4 kg ಬೀನ್ಸ್ ಕೊಡ್ರಿ. ಆಮೇಲೆ ಆಲೂಗೆಡ್ಡೆ KG 30 ರೂಪಾಯಿ, ಒಂದು ಅರ್ಧ kg ಕೊಡೋಣ ಸಾಕು. ಒಂದು 10 ರೂಪಾಯಿ ಶುಂಠಿ ಹಾಕ್ರಿ. ಕ್ಯಾರೋಟು ಹೆಂಗಣ? ಅದು ಕೊಡಿ, 1/4 kg. ಒಂದು ಸಿಮೆಣಸಿನ್ಕಾಯಿ 1/4 kg ಹೆಂಗೆ ಕೊಡಿ. ಸಪ್ರೇಟ್ ಇನ್ನೊಂದು 20 ರೂಪಾಯಿಗೆ ಹಾಕೋಣ ಸಿಮೆಣಸಿನ್ಕಾಯಿ. ಹಾಗೆ ಆ ಅಂಗಡಿಯಲ್ಲಿ ಅಂದರೆ ಅಲ್ಲಿ ಬೆಂಡೆಕಾಯಿ ಸಿಕ್ಕಿಲ್ಲ, ಬೆಂಡೆಕಾಯಿ ಬೇಕಾಗಿತ್ತು. ಸೊ ಬೆಂಡೆಕಾಯಿ ಮತ್ತು ಬೋಂಡದ ಮೆಣಸಿನ್ಕಾಯಿ, ನಿಂಬೆಹಣ್ಣು ಅಂತ ಇನ್ನೂ ಏನೇನೋ ಬೇರೆ ಅಂಗಡಿಯಲ್ಲಿ ತಗೊಂಡ್ವಿ. ನೋಡೋಣ ಬರುತ್ತೇನೋ. ಕಾಲು ಇದು ಬೋಂಡದ ಮೆಣಸಿನ್ಕಾಯಿ ಹೆಂಗಣ? ಕಾಲು ಕೊಡ್ರಿ. ಹಾಕ್ರಿ. ಅಷ್ಟೇ ಅವರು ಹಾಗೆ ಕವರ್ ಇಲ್ವಾ? ಯಾಕಂದರೆ ಇವಾಗ ಹೊಲಗಳಲ್ಲಿ ಸೊಪ್ಪೆಲ್ಲ ಸಿಗ್ತಾ ಇಲ್ಲ. ಎಲ್ಲ ಗೆದ್ಬಿಟ್ಟು ರಾಗಿನ ಬಿತ್ತೋದಕ್ಕೆ ಎಲ್ಲ ಕ್ಲೀನ್ ಮಾಡಿದಾರಲ್ಲ ಹೊಲ, 20 ರೂಪಾಯಿ. ಹಾಗಾಗಿ ಎಲ್ಲ ಸೊಪ್ಪು ಹುಡ್ತಾ ಇಲ್ಲ. ಸೊ ಹಾಗಾಗಿ ಸಂತೆಯಲ್ಲೇ ಸೊಪ್ಪನ್ನೆಲ್ಲ ತೊಗೊಂಡ್ಬಿಟ್ವಿ. ಸಂಜೆ ಹೋಗಿದ್ವಲ್ಲ, ಹಾಗಾಗಿ ಮಕ್ಕಳು ಕೂಡ ನಮ್ಮ ಜೊತೆ ಸಂತೆಗೆ ಬಂದಿದ್ದರು. ಸೊ ಅವ್ರಿಗೋಸ್ಕರ ಖಾರ ಪುರಿ ಬೋಂಡ ಜಿಲೇಬಿ ಮೈಸೂರು ಪಾಕ್ ಅಂತ ಹೀಗೆ ಎಲ್ಲ ತಗೊಂಡು ನಾವು ಸಂತೆಯನ್ನು ಮುಗಿಸಿದ್ವಿ. ಸೊ ಇಷ್ಟು ನಮ್ಮ ಒಂದು ಸಂತೆ. ತುಂಬ ಚಿಕ್ಕದಾಗಿದೆ, ಪುಟ್ಟದಾಗಿದೆ. ಸೊ ನಮ್ಮ ಹಳ್ಳಿ ಸಂತೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಿಂಪಲ್ಲಾಗಿರೋ ಸಂತೆ ಇದು. ಸೊ ಒಂದು 5, 6, 7, 8 ಹಳ್ಳಿಗಳು ಮಾತ್ರ ಬರುತ್ತೆ. ಸೊ ಇದಕ್ಕಿಂತ ದೊಡ್ಡ ಸಂತೆಗಳೆಲ್ಲ ಇದೆ. ನಮಗೆ ಇದೇ ಒಂದು ಸಂತೆ, ಅಂದರೆ ಇದೇ ಒಂದು ದೊಡ್ಡ ಸಂತೆ ಅಂತ ಹೇಳಬಹುದು. ಇದು ಇವತ್ತಿನ ನಮ್ಮ ಸಂತೆಯ ಕತೆ. ಹೇಗಿತ್ತು ನಮ್ಮ ಚಿಕ್ಕದಾಗಿರೋ ಪುಟ್ಟದಾಗಿರೋ ಹಳ್ಳಿ ಸಂತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ಅಕೌಂಟನ್ನು ಫಾಲೋ ಮಾಡ್ತಾಯಿರಿ, ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.